ಹಾಯ್ ಫ್ರೆಂಡ್ಸ್, ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೆಸರು ಕಾಳು ಮೊಳಕೆ ಕಟ್ಟಿ ಸಾಂಬಾರು ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಹೆಸರು ಕಾಳು ನೆನೆಸಿದ್ದೀನಿ, ರಾತ್ರಿ ನೆನೆಸಿದ್ದು. ಕಡಲೆಕಾಳು ಕೂಡ ಸ್ವಲ್ಪ ಒಂದು ಅರ್ಧ ಹಿಡಿಯಷ್ಟು ಅದರ ಜೊತೆಗೇ ನೆನೆಸಿದ್ದೆ. ಎರಡು ಮಿಕ್ಸ್ ಇದ್ದರೆ ತುಂಬಾ ಟೇಸ್ಟಾಗಿರುತ್ತೆ ಅಂತ ಚೆನ್ನಾಗಿ ನೆಂದಿದೆ. ರಾತ್ರಿ ನಾನು 6 ಗಂಟೆ ಸಮಯದಲ್ಲಿ, ಒಂದು ಸಾಯಂಕಾಲ 6 ಗಂಟೆ ಹಾಗೆ ನೆನೆಸಿದ್ದೀನಿ. ಈಗ ಇದನ್ನು ನಾನು ನೋಡಿ ಇದರೊಳಗೆ ಒಗ್ಗಿಸ್ಬಿಡ್ತಾ ಇದ್ದೀನಿ. ನೀರೆಲ್ಲ ಹಿಂಗೆ ಬಿಡಲಿ. ಈ ರೀತಿ ನೀರೆಲ್ಲ ಸೋರಿದ್ದಾದಮೇಲೆ ಇದನ್ನು ಒಂದು ಬಟ್ಟೆನ ಪಾತ್ರೆ ಒಳಕ್ಕೆ ಈ ರೀತಿ ಹಾಕ್ಕೊಳ್ಳಿ. ಅದರೊಳಕ್ಕೆ ನೀರೆಲ್ಲ ಬಗ್ಗಿಸಿದ್ದಾದಮೇಲೆ ಕಾಳನ್ನೆಲ್ಲ ಬಗ್ಗಿಸ್ಕೊಂಬಿಡಿ. ಬಗ್ಗಿಸ್ಕೊಂಡು ಇದನ್ನು ಚೆನ್ನಾಗಿ ಮಡಚಿಬಿಟ್ಟು ಒಂದು ಮೂಟೆ ಥರ ಕಟ್ಟಿಬಿಡೋಣ. ಈ ರೀತಿ ಕಟ್ಟಿಬಿಡಬೇಕು. ನೀರೆಲ್ಲ ಸೋರ್ಕೊಂಬಿಟ್ಟಾದಮೇಲೆ ನಾವು ನೋಡಿ, ಇನ್ನು ನೀರು ಸೋರ್ತಾ ಇದೆ. ನೀರೆಲ್ಲ ಸೋರಿದ್ದಾದಮೇಲೆ ನಾವು ಈ ರೀತಿ ನೋಡಿ, ಈ ರೀತಿ ಉಲ್ಟಾ ಮಾಡ್ಕೋಬೇಕಾಗತ್ತೆ. ನೀರಿದ್ದರೂ ಕೂಡ ಈ ಗಂಟಿಗೆ ಹೀರ್ಕೊಂಬಿಡುತ್ತೆ. ಈಗ ನಾವು ಇದ್ರ ಮೇಲೆ ಒಂದು ಪ್ಲೇಟನ್ನು ನೀಟಾಗಿ ಮುಚ್ಚಿ ಇಟ್ಬಿಡೋಣ. ಈಗ ಬೆಳಗ್ಗೆ ನಾನು ಮಾಡ್ತಾಯಿದ್ದೀನಿ ನೈಟ್ ನೆನೆಸಿದ್ದನ್ನು. ನಾಳೆ ಬೆಳಗ್ಗೆ ನೋಡಿದರೆ ಮೊಳಕೆ ಚೆನ್ನಾಗಿ ಬಂದಿರುತ್ತೆ. ಹಾಗೆ ನಾವು ಸಾಂಬಾರು ಮಾಡ್ಕೊಳ್ಳೋಣ. ನಾಳೆ ಬೆಳಗ್ಗೆ ನೋಡೋಣ. ಮಾರನೇ ದಿನ ಹೆಸರು ಕಾಳನ್ನು ಮೊಳಕೆ ಕಟ್ಟಿರೋದನ್ನು ನೋಡೋಣ ಯಾವ ರೀತಿ ಬಂದಿದೆ ಅಂತ. ನೋಡಿ, ಹೆಸರು ಕಾಳು ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ, ಮೊಳಕೆ ಕಾಳು. ಈಗ ಇದನ್ನು ನಾವು ಸಾಂಬಾರು ಮಾಡ್ಕೊಳ್ಳೋಣ. ಮೊಳಕೆ ಕಾಳಿಗೆ ಸಾಂಬಾರಿಗೆ ಇಂಗ್ರೀಡಿಯೆಂಟ್ಸನ್ನು ನೋಡೋಣ. ನೋಡಿ, 9 ಒಣಮೆಣಸಿನ್ಕಾಯಿ ಎಣ್ಣೆ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. 3 ಲವಂಗ, 3 ಚಕ್ಕೆ ಸಣ್ಣದಾಗಿರೋವಂಥವು, ಒಣ ಕೊಬ್ಬರಿ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಅರ್ಧ ಹೋಲನ್ನು, 3 ಬದನೆಕಾಯಿ, 2 ಆಲೂಗಡ್ಡೆ, 1.5 ಗಡ್ಡೆ ಬೆಳ್ಳುಳ್ಳಿ, 2 ಈರುಳ್ಳಿ, ಸ್ವಲ್ಪ ದಪ್ಪಕ್ಕಿರೋದೊಂದು ಒಗ್ಗರಣೆಗೆ ಇದು. ಈಗ ನೋಡಿ, ಮೊಳಕೆ ಕಾಳು ಎಷ್ಟು ಚೆನ್ನಾಗಿದೆ ಅಲ್ವಾ. ಈಗ ಸಾಂಬಾರನ್ನು ಮಾಡೋಣ. ಹಾಗೆ ಹುಣಸೆ ಹಣ್ಣು ಸ್ವಲ್ಪ, ಅಂದರೆ 1/4 ಗೋಲಿಯಷ್ಟು ಗಾತ್ರ ಹುಣಸೆ ಹಣ್ಣನ್ನು ನಾನು ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಮಿಕ್ಸ್ ಮಸಾಲೆ ಪುಡಿ ಬಾಕ್ಸಲ್ಲಿದೆ. ಈಗ ಇಂಗ್ರೀಡಿಯೆಂಟ್ಸನ್ನೆಲ್ಲ ನಾವು ನೋಡಿದ್ದಾಯಿತು. ಈಗ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ನಾವು ಈರುಳ್ಳಿನ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಇದನ್ನು ಚಾಕಾಗೆ ಚುಚ್ಕೊಂಡು ಸ್ಟವ್ ಮೇಲೆ ಸುಟ್ಕೊಳ್ಳೋಣ. ಈ ರೀತಿ ಸ್ಟವ್ ಮೇಲೆ ಸುಟ್ಕೋಬೇಕು. 1 ನಿಮಿಷ ಸುಟ್ಕೊಂಡ್ರೆ ಸಾಕು. ಹಸಿ ಸ್ಮೆಲ್ ಹೋಗಿ ಸ್ವಲ್ಪ ಸುಟ್ಟಿದರೆ ತುಂಬಾ ಟೇಸ್ಟಾಗಿರುತ್ತೆ ಸಾಂಬಾರು. ನೋಡಿ, ಈ ರೀತಿ ಸುಟ್ಕೋಬೇಕು ಈರುಳ್ಳಿ. ಈಗ ನಾವು ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ನೋಡಿ, ಒಣ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 3 ಚಕ್ಕೆ ಕೂಡ, ಮತ್ತು 3 ಲವಂಗ ಕೂಡ ಹಾಕ್ತಾಯಿದ್ದೀನಿ. ಲವಂಗ ಚಕ್ಕೆ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ, ಯಾಕಂದರೆ ಬಾಯಲ್ಲಿ ಸಾಂಬಾರು ತಿನ್ನುವಾಗ ಖಾರ ಖಾರ ಆಗುತ್ತೆ. ಅದರಿಂದಾಗಿ ಈಗ ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ತೊಟ್ಟನ್ನು ಬಿಡಿಸ್ತಾ ಇಲ್ಲ, ಇದು ಕೂಡ ಒಳ್ಳೆ ಒಂದು ಟೇಸ್ಟ್ ಬರುತ್ತೆ. ಅದರಿಂದಾಗಿ ಹಾಗೆ ಹಾಕ್ತಾಯಿದ್ದೀನಿ. ಈಗ ಇದನ್ನು ತರಿತರಿಯಾಗಿ ರುಬ್ಬೋಣ. ನಮ್ಮ ಬಬ್ಬುಲಿ ಬಂತು ನೋಡಿ, ಅಮ ಅಂತ. ಹಾಲು ಬೇಕು ಇವಾಗ. ಇದಕ್ಕೆ ಬಂದ ತಕ್ಷಣ ಹಾಲು ಹಾಕ್ಬಿಡ್ಬೇಕು ಫ್ರೆಂಡ್ಸ್, ಇಲ್ಲ ಅಂದರೆ ಅಮ್ಮ 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 ಅಂತಲೇ ಇರ್ತದೆ. ನೋಡಿ, ಕುಡಿಯೋದು ಹೆಂಗೆ ಕುಡಿತಾಯಿತ್ತು. ಅದೇನೋ ಪಂಚಪ್ರಾಣ ಫ್ರೆಂಡ್ಸ್ ಈ ಬೆಕ್ಕು ಅಂತಂದರೆ ನಮಗೆ ತುಂಬಾ ಇಷ್ಟ. ನೋಡಿ, ಈ ರೀತಿ ಪುಡಿ ಮಾಡ್ಕೊಂಡಾದ್ಮೇಲೆ ಬೆಳ್ಳುಳ್ಳಿ ಸೇರಿಸೋಣ. ಮಿಕ್ಸ್ ಮಸಾಲೆ ಪುಡಿ ನಿಮ್ಮ ಮನೆಯಲ್ಲಿ ಮಾಡಿರುವಂಥದ್ದೇ ತಗೋಬೋದು. ಖಾರ ಮಿಕ್ಸ್ ಮಾಡಿಲ್ಲ ಇದರಲ್ಲಿ. 3.5 ಸ್ಪೂನು ಮಿಕ್ಸ್ ಮಸಾಲೆ ಪುಡಿ ನಾನು ತೆಗೆದುಕೊಳ್ತಾ ಇದ್ದೀನಿ. ಬರೀ 3.5 ಸ್ಪೂನ್ ಆದರೆ ಸಾಕು, ತುಂಬಾ ಹಾಕಂಗಿಲ್ಲ. ಮತ್ತು ಸ್ವಲ್ಪ, ಅಂದರೆ 1/4 ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸೋಣ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು
ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಡೋಣ. ಪೇಸ್ಟ್ ಆದಮೇಲೆ ಸುಟ್ಟ ಈರುಳ್ಳಿ ಕೂಡ ನಾವು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಡಬೇಕು. ಲಾಸ್ಟ್ನಲ್ಲೇ ಸೇರಿಸ್ಬೇಕು ಫ್ರೆಂಡ್ಸ್ ಈರುಳ್ಳಿ. ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಡೋಣ. ಈಗ ನಾವು ಹೆಸರು ಕಾಳನ್ನು ಒಂದು ಪಾತ್ರೆಗೆ ತೆಗೆದುಕೊಳ್ಳೋಣ. ಇದನ್ನು ಕ್ಲೀನ್ ಮಾಡೋಂಗಿಲ್ಲ, ಯಾಕಂದರೆ ನಾವು ಚೆನ್ನಾಗಿ ತೊಳೆದುಬಿಟ್ಟು ಒಳ್ಳೆ ಬಟ್ಟೆನಲ್ಲಿ ಮೊಳಕೆ ಕಟ್ಟಿರ್ತೀವಿ, ಹಾಗಾಗಿ ಹಾಗೆ ಹಾಕ್ಕೊಳ್ಬೋದು. ಈಗ ಇದಕ್ಕೆ ನಾವು ಮಿಕ್ಸ್ ಮಾಡಿಕೊಂಡಂತಹ ಪೇಸ್ಟನ್ನು ಸೇರಿಸೋಣ. ಅದರ ಜೊತೆಗೆ ಹುಣಸೆಹಣ್ಣು ರಸ ಕೂಡ ಸೇರಿಸೋಣ. ಈಗ ನಾವು ಬದನೆಕಾಯಿ 3, ಆಲೂಗಡ್ಡೆ 2 ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಅಲ್ಲಿಗೂ ಮತ್ತು ನೀರಲ್ಲೇ ಹಾಕಿಟ್ಟಿದ್ದೆ, ಅದನ್ನು ಸೇರಿಸೋಣ. ಬದನೆಕಾಯಿ ಕಟ್ ಮಾಡಿದಾಗ ನೀರಲ್ಲೇ ಇರಬೇಕು, ಆಲೂಗಡ್ಡೆನೂ ಅಷ್ಟೇ, ಯಾಕಂದರೆ ಕಪ್ಪಗಾಗ್ಬಿಡುತ್ತೆ. ಈಗ ನಾವು ನೀರನ್ನು ಸೇರಿಸೋಣ, ಎಷ್ಟು ಬೇಕೋ ಅಷ್ಟು. ನೋಡಿ, ಈ ಚೆಂಬಲ್ಲಿ 2ನೇ ಚೆಂಬು ಇದು ನೀರು. ನಾವು ನೀರನ್ನು ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಹೆಸರು ಕಾಳು ಬೇಗನೆ ಬೇಯುತ್ತೆ, ಹಾಗಾಗಿ ಸ್ವಲ್ಪ ನೀರನ್ನು ನೋಡಿಕೊಂಡು ಹಾಕಬೇಕು. ತುಂಬಾ ತೆಳ್ಳಗಿರಬಾರ್ದು ಸಾಂಬಾರು, ಗಟ್ಟಿಯಾಗಿದ್ರೇ ಚೆಂದ. ಮತ್ತು 3ನೇ ಚೆಂಬಲ್ಲಿ ನಾನು ಎಷ್ಟು ನೀರು ಹಾಕ್ತಾಯಿದ್ದೀನಿ ಅಂತ ನೋಡಿ, ಅರ್ಧ ಚೆಂಬು ನೀರು ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಸೇರಿಸ್ತಾ ಇದ್ದೀನಿ. 2 ಚೆಂಬು ನೀರನ್ನು ನಾನು ಸೇರಿಸಿದ್ದೀನಿ. ನೋಡಿ, ಇದೇ ಚೆಂಬಲ್ಲಿ. ಈಗ ನಾವು ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಗೊತ್ತಿಲ್ಲದೆ ಇರೋರು. ಮತ್ತೆ ಬೇಕಂದರೆ ಹಾಕ್ಕೊಂಡು ಕುದಿಸ್ಕೋಬೋದು, ರುಚಿ ನೋಡಿ. ಈಗ ಸ್ಟವನ್ನು ಹಚ್ಚಿದ್ದೀನಿ, ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸಾಂಬಾರು. ನೋಡಿ, ಈ ರೀತಿ ಉಕ್ಕಿ ಬರ್ತಾ ಇದೆಯಲ್ಲ ಈ ಮಸಾಲೆ ಏನಾದರೂ ಉಕ್ಕಿ ಹರಿದೋಗ್ಬಿಟ್ರೆ ಸಾಂಬಾರು ಟೇಸ್ಟ್ ಹೋಗ್ಬಿಡುತ್ತೆ. ಅದನ್ನು ಉಕ್ಕಿ ಹರಿದಿರ ನೀವು ನೋಡ್ಕೋಬೇಕಾಗತ್ತೆ. ಕುಕ್ಕರಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಮಾಡಬೇಡಿ, ಈ ಸಾಂಬಾರು ಚೆನ್ನಾಗಿರಲ್ಲ. ಪಾತ್ರೆನಲ್ಲಿ ಮಾಡಿದಷ್ಟು ರುಚಿ ಹೆಚ್ಚು ಫ್ರೆಂಡ್ಸ್. ಹೀಗೆ ಕುದಿಸೋಣ, ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಈ ಹದಕ್ಕೆ ಬಂದುಬಿಡುತ್ತೆ. ಸಾಂಬಾರು ಆಗೋ ಅಷ್ಟರಲ್ಲಿ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಹೆಸರು ಕಾಳು ನಿಜವಾಗ್ಲೂ ಹೆಸರು ಕಾಳು ಹಾಕಿ ಸಾಂಬಾರು ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಮೊಳಕೆ ಕಾಳು ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಗಟ್ಟಿನೂ ಬಂತು ಸಾಂಬಾರು. ಈ ಹದಕ್ಕೆ ಬಂದುಬಿಟ್ರೆ ಸಾಕು, ಸಾಂಬಾರು ರೆಡಿ ಆಯಿತು. ಈಗ ನಾವು ಒಂದು ಪ್ಲೇಟನ್ನು ಮುಚ್ಚಿ ಸ್ಟೌವಿಂದ ಇಳಿಸ್ಬಿಡೋಣ ಪಾತ್ರೆ. ಈಗ ಅದೇ ಸ್ಟವ್ ಮೇಲೆ ಒಗ್ಗರಣೆ ಪಾನನ್ನು ಇಟ್ಕೊಂಡು ಒಂದು 3 ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳೋಣ. ಮೊದಲು ಒಗ್ಗರಣೆಗೆ, ಈ ಸಾಂಬಾರಿಗೆ ಒಗ್ಗರಣೆ ಕೊಟ್ಟರೆ ತುಂಬಾ ಟೇಸ್ಟಾಗಿರೋದು ಫ್ರೆಂಡ್ಸ್. ಸ್ವಲ್ಪ ಸಾಸಿವೆ ಹಾಕೋಣ. ಉದ್ದಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿ ಸಣ್ಣದಾಗಿರುವಂಥದ್ದೊಂದು ಹಾಕೋಣ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸೋಣ. ಈಗ ಇದನ್ನು ಒಗ್ಗರಣೆ ಮಾಡೋಣ. ಫ್ರೈ ಆಗಲಿ ಚೆನ್ನಾಗಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಸಾಸಿವೆ ಎಲ್ಲ. ಈ ಒಗ್ಗರಣೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಯಾಕಂದರೆ ಆಯಿಲ್ ಕೂಡ ಸಪ್ಪೆ ಇರುತ್ತಲ್ವ ಫ್ರೆಂಡ್ಸ್, ಈ ಈರುಳ್ಳಿ ಕೂಡ ಸಪ್ಪೆ ಇರುತ್ತಲ್ವ, ಅದರಿಂದಾಗಿ ಸ್ವಲ್ಪ ಈರುಳ್ಳಿ ಸೇರಿಸಿದ್ರೆ ಇದು ಕೂಡ ರುಚಿ ಬರುತ್ತೆ. ಒಗ್ಗರಣೆ ಕೂಡ ಒಗ್ಗರಣೆ ಆಗಿದೆ. ಈಗ ನಾನು ಬಾಣಲಿನ ಸೈಡಿಗೆ ಇಳಿಸ್ತಾ ಇದ್ದೀನಿ. ಮತ್ತು ನಾವು ಅದೇ ಪಾತ್ರೆನ ಸ್ಟವ್ ಮೇಲೆ ಇಡೋಣ. ಈಗ ನಾವು ಪ್ಲೇಟನ್ನು ತೆಗೆದು ಒಗ್ಗರಣೆ ಟ್ರಾನ್ಸ್ಫರ್ ಮಾಡೋಣ ಪಾತ್ರೆಗೆ. ನೀಟಾಗಿ ಕಲಸಿಬಿಟ್ಟು ಒಂದೇ 1 ನಿಮಿಷ ಕುದಿಲಿಕ್ಕೆ ಬಿಡೋಣ ಫ್ರೆಂಡ್ಸ್. ಯಾಕಂದರೆ ಆ ಘಮ ಎಲ್ಲ ಸಾಂಬಾರಿಗೆ ಸೇರಿಕೊಳ್ಳಿ, ಒಳ್ಳೆ ಟೇಸ್ಟ್ ಬರುತ್ತೆ.
1 ನಿಮಿಷ ಕುದ್ರೆ ಸಾಕು. ಹಾಫ್ ಸಿಮ್ಮಲ್ಲೇ ಕುದಿಸಿ. ಆಯಿತು, ಸಾಂಬಾರು ರೆಡಿ. ಹೆಸರು ಕಾಳು ಮೊಳಕೆ ಕಾಳು ಸಾಂಬಾರು ರೆಡಿ ಫ್ರೆಂಡ್ಸ್. ಈಗ ನಾವು ಸ್ಟವನ್ನು ಆಫ್ ಮಾಡೋಣ. ಈಗ ನಾವು ಸಾಂಬಾರನ್ನು ಸರ್ವಿಂಗ್ ಬೌಲ್ಗೆ ತೆಗೆದುಕೊಂಡ್ಬಿಡೋಣ ಫ್ರೆಂಡ್ಸ್. ತುಂಬ ರುಚಿಯಾದಂತಹ ಹೆಸರು ಕಾಳು ಮೊಳಕೆ ಕಾಳು ಸಾಂಬಾರು ರೆಡಿ. ತಿಂತಾ ಇದ್ದರೆ ನೀವು ಚಪಾತಿಗಾಗಲಿ, ಪೂರಿಗಾಗಲಿ, ಮುದ್ದೆಗಾಗಲಿ, ರೈಸ್ಗಾಗಲಿ, ಪರೋಟಗಾಗಲಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಅಷ್ಟು ರುಚಿಯಾಗಿರುತ್ತೆ. ದೋಸೆಗೂ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಅಷ್ಟು ರುಚಿಯಾಗಿರುತ್ತೆ. ಇಡ್ಲಿಗಂತೂ ಆಗಲ್ಲ, ದೋಸೆಗೆ ಮಾತ್ರ ತಿನ್ಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ರುಚಿಯಾಗಿದೆ. ಘಮ 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 ಅಂತ ಸ್ಮೆಲ್ ಬರ್ತಾ ಇದೆ. ಮಾಡಿ ನೋಡಿ, ತಿಂದು ನೋಡಿ. ಎಲ್ಲರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ನೋಡುವಂಥವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಎಷ್ಟು ಚೆನ್ನಾಗಿದೆಯಲ್ಲ, ತುಂಬಾ ಚೆನ್ನಾಗಿರುತ್ತೆ.